ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇ 4500 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗೋ ಹೊತ್ತಲ್ಲಿ ನಟ ದರ್ಶನ್ ಕ್ರೈಮ್ ವಿಚಾರದಲ್ಲೂ ಕೂಡ ಪ್ರಮೋಷನ್ ಪಡೆದುಕೊಳ್ಳೋ ಸಾಧ್ಯತೆ. ಕಾರಣ ಆರೋಪಿ ನಂಬರ್ 2 ಆಗಿದ್ದಾರೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲಿ ಆರೋಪಿ ನಂಬರ್ 1 ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತೇ ಚಾರ್ಜ್ ಶೀಟ್. ಡಿ ಕ್ರೈಮ್ ನಲ್ಲೂ ಕೂಡ ಪ್ರಮೋಷನ್ ಪಡೆದುಕೊಳ್ತಾರ ನಟ ದರ್ಶನ್. A1 ಆಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಆರೋಪಿ ನಂಬರ್ 1 ಆಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಒಂದ್ ಕಡೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈ ಹೊತ್ತಲ್ಲಿ ಆರೋಪಿ ನಂಬರ್ 2 ಆಗಿರುವ ದರ್ಶನ್ ಆರೋಪಿ ನಂಬರ್ 1 ಆಗೋ ಸಾಧ್ಯತೆ, ಅಂದ್ರೆ ಪ್ರಮೋಷನ್ ಪಡೆದುಕೊಳ್ತಾರೆ ಅಂತ. ಒಂದ್ ಕಡೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ನರಕ ಯಾತನೆ ಅನುಭವಿಸ್ತಾ ಇರುವಂತಹ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಅಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್. ಅದರಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು, FSL ರಿಪೋರ್ಟ್, ಸಾಕ್ಷ್ಯಗಳು, ಡಿಜಿಟಲ್ ಎವಿಡೆನ್ಸ್, ಪರೋಕ್ಷ ಸಾಕ್ಷಿಗಳು ಎಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಆಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಕಂಟಕ ಆಗೋ ಸಾಧ್ಯತೆ ಡಿ ಗ್ಯಾಂಗ್ಗೆ. ಒಂದು ಕಡೆ 17 ಆರೋಪಿಗಳು ಅನ್ಕೊಳ್ತಾ ಇರಬಹುದು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಒಂದು ಲೈನ್ ಕ್ಲಿಯರ್ ಆಗುತ್ತೆ, ನಾವು ಜಾಮೀನಿನ ಮೊರೆ ಹೋಗಬಹುದು ಅಂತ. ಅಷ್ಟು ಸುಲಭನ ಜಾಮೀನು ಸಿಗೋದು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ? ಖಂಡಿತ ಇಲ್ಲ ಅಂತ ಇದೆ ಮೂಲಗಳು. ಗಮನಿಸ್ತಾ ಹೋಗೋಣ. ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಿದ್ದಾರೆ. 4500 ಪುಟಗಳ ಅಧಿಕ ಚಾರ್ಜ್ ಶೀಟ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಹೆಚ್ಚಿನ ಪುಟಗಳಿರಬಹುದು ಅಂತ. ಹಲವು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯೂ ಕೂಡ ಅದರಲ್ಲಿ ದಾಖಲಾಗುತ್ತೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. 40ಕ್ಕೂ ಹೆಚ್ಚು 164 ಹೇಳಿಕೆಗಳು. ಈ ಪರೋಕ್ಷ ಸಾಕ್ಷಿಗಳಿದ್ದಾರಲ್ಲ, ಅಷ್ಟೂ ಜನರ ಹೇಳಿಕೆಗಳನ್ನ ಕೂಡ 164 ಹೇಳಿಕೆಗಳು ದಾಖಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ಆಲ್ರೆಡಿ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಅಷ್ಟೂ ಜನ ಕೂಡ ಸಾಕ್ಷಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಡಿಜಿಟಲ್ ಮೆಟೀರಿಯಲ್ ಎವಿಡೆನ್ಸ್ ಕೂಡ ದಾಖಲಾಗುತ್ತೆ. ಒಂದಷ್ಟು ಮೆಟೀರಿಯಲ್ಗಳನ್ನ ಕಲೆ ಹಾಕಿದ್ದಾರಲ್ಲ ಪೊಲೀಸರು, ಯಾವ್ದ್ಯಾವ್ದ್ರಿಂದ ಹತ್ಯೆ ಆಯ್ತು, ಯಾವ್ದ್ರಿಂದ ಹಲ್ಲೆ ಆಯ್ತು, ಹೇಗೆ ಕಿಡ್ನಾಪ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿ ಮರಣೋತ್ತರ ಪರೀಕ್ಷೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವರದಿಯ ಅಂಶಗಳು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. FSL ವರದಿ, 1000ಕ್ಕೂ ಅಧಿಕ ಪುಟಗಳ CDR ಎಲ್ಲವೂ ಕೂಡ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಕೃತ್ಯಕ್ಕೆ ಬಳಸಿರುವಂತಹ ವಾಹನಗಳ ದಾಖಲೆಗಳನ್ನ ಕೂಡ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಆ ವಾಹನಗಳ ಮಾಹಿತಿ, ಚಾಲಕರ ಮಾಹಿತಿ, ಎಲ್ಲದರ ಬಗ್ಗೆ ಕೂಡ ಇಂಚಿಂಚಾಗಿ ಮಾಹಿತಿಯನ್ನ ನೀಡಲಾಗುತ್ತೆ ಈ ಚಾರ್ಜ್ ಶೀಟ್ ನಲ್ಲಿ. DNA ಪರೀಕ್ಷೆ ವರದಿಗಳು ಕೂಡ, ಆರೋಪಿಗಳ DNA ಪರೀಕ್ಷೆಯ ವರದಿಗಳು ಕೂಡ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತಹ ಅಂಶ. ಹೈಲೈಟ್ಸ್ ತೋರಿಸ್ತಾ ಇದ್ದೀವಿ. ಚಾರ್ಜ್ ಶೀಟ್ ನಲ್ಲಿ ಇವತ್ತು ಏನೆಲ್ಲ ಅಂಶಗಳು ದಾಖಲಾಗಬಹುದು ಅನ್ನೋದ್ರ ಬಗ್ಗೆ ಹೈಲೈಟ್ಸ್ ಅನ್ನ ತೋರಿಸ್ತಾ ಇದ್ದೀವಿ. ಒಂದು ಅಂದಾಜು ಮಾಡ್ಕೊಳ್ಳಿ. 4500 ಪುಟಗಳಿಗೂ ಹೆಚ್ಚು ಚಾರ್ಜ್ ಶೀಟ್ ಇರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರೋದ್ರಿಂದ ಹೇಗೆಲ್ಲ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್. ದರ್ಶನ್ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಟ ದರ್ಶನ್ಗೆ ಪ್ರಾಣ ಸಂಕಟ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಒದ್ದಾಡ್ತಿದ್ದಾರೆ ಅಂತ. ಸದ್ಯ ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕೂಡ ಶ್ರುತಿ, ಜೂನ್ 9ನೇ ತಾರೀಕು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ FIR ದಾಖಲಾಗುತ್ತೆ. ಜೂನ್ 11ನೇ ತಾರೀಕು ದರ್ಶನ್ ಅನ್ನ ಮೈಸೂರಿನಲ್ಲಿ ಬಂಧನ ಮಾಡಲಾಗುತ್ತೆ, ದರ್ಶನ್ ಅನ್ನ ವಶಕ್ಕೆ ಪಡೆಯಲಾಗುತ್ತೆ. ಅದಾದ ನಂತರ ತನಿಖಾ ತಂಡ, ಈ ಪೊಲೀಸರು ಕಲೆ ಹಾಕಿರುವಂತಹ ಒಂದಿಷ್ಟು ಸಾಕ್ಷಿಗಳಿದಾವಲ್ಲ, ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕ್ತಾರೆ. ಅದು ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಅದರ ಜೊತೆಗೆ ಐ ವಿಟ್ನೆಸ್ ಎವಿಡೆನ್ಸ್ಗಳಾಗಿರ್ಬೋದು. ಹಾಗೆ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಾಗ ಆತನ ದೇಹದ ಮೇಲೆ ಇದ್ದಂಥ ಗಾಯದ ಗುರುತುಗಳಾಗಿರ್ಬೋದು.
ಹಾಗೆ ಆ ಪಟ್ಟಣಗೆರೆಯ ಶೆಡ್ ಅಲ್ಲಿ ಸಿಕ್ಕಿರುವಂಥ CCTV ಫುಟೇಜ್ ಸೇರಿದಂತೆ FSL ರಿಪೋರ್ಟ್ ಮತ್ತೊಂದು ಮಗದೊಂದು ಹೀಗೆ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. 4500ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಈಗ ರೆಡಿಯಾಗಿದೆ. ಯಾವಾಗ FIR ದಾಖಲಾಯಿತು, ಪ್ರಕರಣ ದಾಖಲಾಗಿ 90 ದಿನದ ಒಳಗಾಗಿ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಸೆಪ್ಟೆಂಬರ್ 10ನೇ ತಾರೀಕಿಗೆ 90 ದಿನ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಚಾರ್ಜ್ ಶೀಟನ್ನು ಎಲ್ಲವೂ ಕೂಡ ರೆಡಿಯಾಗಿರುವಂಥ ಚಾರ್ಜ್ ಶೀಟನ್ನು ಈಗ ಪೊಲೀಸರು ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಅಥವಾ ಪ್ರಮುಖವಾದಂಥ ವಿಚಾರ ಅಂತ ಹೇಳಿದರೆ ಸುಮಾರು 17 ಆರೋಪಿಗಳು. ಈ 17 ಆರೋಪಿಗಳಲ್ಲಿ A1 ಆರೋಪಿ ಈಗ ಪವಿತ್ರ ಗೌಡ ಇದ್ದಾರೆ, A2 ಆರೋಪಿ ದರ್ಶನ್ ಇದ್ದಾರೆ. ಆದರೆ A1 ದರ್ಶನ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ, A2 ಪವಿತ್ರ ಗೌಡ ಆಗುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕೆಲ 164 ಹೇಳಿಕೆಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಪೊಲೀಸರು ಈ ಆರೋಪಿಗಳಿಂದ ನೀಡಿರೋದ್ರಿಂದಾಗಿ ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾದಂಥ ಸಾಕ್ಷಿಯಾಗಿ ಪರಿಗಣಿಸುವಂಥ ಸಾಧ್ಯತೆ ಇದೆ. ಇನ್ನು FSL ರಿಪೋರ್ಟ್ ಕೆಲ ವರದಿ ಹೈದರಾಬಾದ್ಗೆ ಹೋಗಿತ್ತು, ಅಲ್ಲಿಂದ ಕೆಲವು ವರದಿ ಬರದೇ ಇರೋದ್ರಿಂದಾಗಿ ಈಗ ಈ 90 ದಿನದ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಸಿ ಆ ವರದಿಯನ್ನು ಸಪ್ಲಿಮೆಂಟರಿಯಾಗಿ ಸೇರಿಸೋದಕ್ಕೂ ಕೂಡ ಅಧಿಕಾರಿಗಳ ತಂಡ ಅಥವಾ ಯಾರೀ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆ ಪೊಲೀಸರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಈ ಹಂತದ ನಂತರ ದರ್ಶನ್ ಇನ್ನಷ್ಟು ಕ್ರಿಟಿಕಲ್ ಆಗ್ಬೋದು ಅಥವಾ ಅವ್ರಿಗೆ ಇನ್ನಷ್ಟು ಕಠಿಣ ಆಗಬಹುದು ಪರಿಸ್ಥಿತಿ. ಬೇಲ್ಗಾಗಿ, ಜಾಮೀನಿಗಾಗಿ ಸಾಕಷ್ಟು ಸಾಹಸವನ್ನು ಪಡ್ತಾ ಇದ್ದಾರೆ ಪವಿತ್ರ ಗೌಡ ಸೇರಿದಂತೆ, ದರ್ಶನ್ ಸೇರಿದಂತೆ ಉಳಿದಂಥ ಆರೋಪಿಗಳೆಲ್ಲರೂ ಕೂಡ. ಆದರೆ ಈ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಈ 17 ಜನರ ಗ್ಯಾಂಗ್ ಏನಿದೆಯಲ್ಲ, ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ. ಒಂದು ರಿಪಬ್ಲಿಕಾನ ನೋಡ್ತಾ ಇರುವಂತಹ ವೀಕ್ಷಕರಿಗೆ ದರ್ಶನ್ ಜೊತೆಗೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಏನೇನು ಬೆಳವಣಿಗೆ ಆಗಿತ್ತಲ್ಲ ಆ ಅಷ್ಟು ಸ್ಪಾಟ್ ಇಂದಲೂ ಕೂಡ ನಮ್ಮ ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಇರ್ತಾರೆ, ಮಾಹಿತಿ ಕೊಡ್ತಾ ಹೋಗ್ತಾರೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಿತ್ತು ಅನ್ನೋದನ್ನ ರೀಕಾಲ್ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ. ಇದು ಚಾರ್ಜ್ ಶೀಟ್ ನಲ್ಲೂ ಕೂಡ ಇದೇ ಅಂಶಗಳು ಉಲ್ಲೇಖ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸುಮನ್ಹಳ್ಳಿ ಬ್ರಿಡ್ಜ್ ಬಹಳ ಮಹತ್ವ ಪಡೆದುಕೊಳ್ಳುವಂತ ಸ್ಥಳ. ಅದೇ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ರೇಣುಕಾ ಸ್ವಾಮಿ ಕೊಲೆ ಆದ ಬಳಿಕ ಆ ದೇಹವನ್ನ ವಿಲೇವಾರಿ ಮಾಡಿರುವಂತಹ ಜಾಗದಲ್ಲಿ ನಿಂತ್ಕೊಂಡಿದ್ದೀರಿ, ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಅಂಶ ಆಗುವಂತಹ ಜಾಗದಲ್ಲಿ ನಿಂತ್ಕೊಂಡಿದ್ದೀರಿ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ನಮ್ದು ಒಂದು ಸ್ಪಾಟ್ ಇದೆಲ್ಲ ದರ್ಶನ್ಗೆ ಒಂದು ಕಂಟಕವಾಗಿರುವ ಜಾಗ. ಯಾಕಂದ್ರೆ 3 ಆರೋಪಿಗಳು ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಇರುವ ರಾಜ್ ಕಾಲುವೆ ಅಂದ್ರೆ ಈ ಒಂದು ಬ್ಯಾರಿಕೇಡ್ ಹಾಕಿದ್ರಲ್ಲ ಈ ಒಂದು ಭಾಗದಲ್ಲಿ ತಂದು ಜೂನ್ 8ರ ಮಧ್ಯರಾತ್ರಿ ಒಂದು ಬಿಸಾಡಿರ್ತಾರೆ. ಬೆಳಗ್ಗೆ ಪಕ್ಕದ ವಾಚ್ಮೆನ್ ಅಂದರೆ ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟ್ನ ವಾಚ್ಮೆನ್ ಬಂದು ನೋಡಿದಾಗ ಯಾವುದೋ ಅನಾಥ ಶವ ಬಿದ್ದಿದೆ ಅಂತ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಬೆಳಗ್ಗೆ ಬಂದು ತನಿಖೆ ನಡೆಸಿದಾಗ ಅಲ್ಲಿ 3 ಆರೋಪಿಗಳು ಬಂದು ಶರಣಾಗ್ತಾರೆ. ಈ ಒಂದು ಕೊಲೆಯನ್ನು ನಾವೇ ಮಾಡಿದೇವಂತ. ಅದಾದ ನಂತರ ಪೊಲೀಸರು ಇಲ್ಲೇನೋ ಡೌಟ್ ಬರುತ್ತೆ, ಇನ್ನೂ ತನಿಖೆ ಚುರುಕುಗೊಳಿಸ್ತಾರೆ. ಅಲ್ಲಿ ಡಿ ಗ್ಯಾಂಗ್ ಇರೋದು ಗೊತ್ತಾಗುತ್ತೆ, ದರ್ಶನ್ಗೆ ಕಾಲು ಮಾಡಿರೋ ಗೊತ್ತಾಗುತ್ತೆ. ಸುಮಾರು ಬಾರಿ ಆ ಒಂದು ಆರೋಪಿಗಳು ದರ್ಶನ್ಗೆ ಕಾಲ್ ಮಾಡಿರೋ ವಿಚಾರ ಗೊತ್ತಾಗುತ್ತೆ. ಅದೇ ಲೊಕೇಶನ್ ಟ್ರೈಸ್ ಮಾಡ್ತಾರೆ. ದರ್ಶನ್ ಅವರು ಎಲ್ಲೆಲ್ಲಿ ಯಾವುದು ಪ್ಲೇಸಲ್ಲಿ ಹೋಗಿದ್ರು ಅದೆಲ್ಲ ಚೆಕ್ ಮಾಡಿದಾಗ ಇಲ್ಲಿ ಸುಮಾರು ಇಲ್ಲಿ ಏನೋ ಒಂದು ಆಗಿದೆ ಎಂಬುದು ಗೊತ್ತಾಗುತ್ತೆ. ಈಗ ಒಂದು ಪ್ರಕರಣಕ್ಕೆ ಇದೀಗ 17 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಯಾಕಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ಕೊಲೆ ಆಗುತ್ತೆ, ಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿರ್ತಾರೆ. ಹೀಗಾಗಿ ಪೊಲೀಸರು ಪ್ರತಿಯೊಂದು ತನಿಖೆ ನಡೆಸಿದಾಗ ಜೂನ್ 11ರಂದು ಬೆಳಗ್ಗೆ ದರ್ಶನವನ್ನು ಅರೆಸ್ಟ್ ಮಾಡಿದಾಗ ತನಿಖೆ ಮಾಡಿದಾಗ ಸುಮಾರು 17 ಜನ ಆರೋಪಿಗಳನ್ನ ಬಂಧನ ಮಾಡ್ತಾರೆ. ಇವತ್ತು ತನಿಖೆಗೆ ಅಂತ್ಯ ಆಗಿದೆ. ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, CCTV ಸಂಗ್ರಹ ಮಾಡಿದ್ದಾರೆ. ಸುಮಾರು 4500ಕ್ಕೆ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ರಂಜಿತ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ನಲ್ಲಿ ಇದು ಸೀನ್ ರೀಕ್ರಿಯೇಟ್ ಮಾಡ್ತಾ ಇದೀವಿ, ಎಲ್ಲೆಲ್ಲಿ ಏನ್ ಬೆಳವಣಿಗೆ ಆಗಿ